ಹಲೋ ಎವ್ರಿವನ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿವನ್. ಸೊ ಇವತ್ತು ನಾವು ಜಲ್ದಿ ರೆಡಿಯಾಗಿ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನ ಸೌತ್ ಆಫ್ರಿಕಾದಾಗ ಮಾಡತ್ತಾರ. ಅದು ಪಿಟೋರಿಯಾ ಹೈ ಕಮಿಷನ್ ಆಫ್ ಇಂಡಿಯಾ ಈ ಪಿಟೋರಿಯಾದಾಗ. ಸೊ ಅದಕ್ಕೆ ನಾವು ಇವರು ಇಂಡಿಯನ್ ಫಂಕ್ಷನ್ಸ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಇಂಡಿಯಾ ಹೌಸ್ ಅಂತಂದಂತಾರೆ. ಸೊ ನಾವು ಇಂಡಿಯಾ ಹೌಸಿಗೆ ಹೊಂಟೀವಿ. ಸೊ ನಾವು ಅಲ್ಲಿ ಹೋಗಿ ರೀಚ್ ಆದ ಕೂಡಲೇ ಅಲ್ಲಿ ಒಂದು ಡಾಗ್ ನಿಂತಿತ್ತು. ಡಾಗ್ ತೊಗೊಂಡು ವಾಕಿಂಗ್ ಹೊಂಟಿದ್ರು ಒಬ್ಬರು. ನಮ್ಮ ಆರುಷ್ ಮತ್ತು ಖುಷಿ ಅದನ್ನು ನೋಡಿ ಫುಲ್ ಎಕ್ಸೈಟಾಗಿ ಅದ್ರ ಜೊತೆ ಒಂದು ಸ್ವಲ್ಪ ಆಟ ಆಡಿದರು. ಸೊ ಇಂಡಿಯಾ ಹೌಸ್ ಒಳಗೆ ಒಂದು ಸ್ವಲ್ಪ ಎಂಟ್ರಿ ಆದ ಕೂಡಲೇ ನಾವು ಇದು ಅಪ್ಸಿಗೆ ಸ್ವಲ್ಪ ಏರ್ ಹೋಗೋದೈತ್ರಿ. ಸೊ ನಾವು ಇಲ್ಲಿ ಏರ್ ಬಂದ ತಕ್ಷಣ ಫಂಕ್ಷನ್ಸು ಇಲ್ಲಿತ್ತು. ಸೊ ನಮ್ಮದು ಟ್ರೈ ಕಲರ್ ಫ್ಲ್ಯಾಗ್ಸ್ ನಾವು ನೋಡೋಕೆ ಒಂಥರ ಖುಷಿ ಆಗತ್ತಿತ್ತು. ಎಲ್ಲಿ ನೋಡಿದ್ರು ಕೇಸರಿ ಬಿಳಿ ಹಸಿರು. ವಿ ಆರ್ ಹ್ಯಾಪಿ. ಅದನ್ನು ನೋಡೋಕೆ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ಸೌತ್ ಆಫ್ರಿಕಾದಾಗ ನಮ್ಮ ಫ್ಲ್ಯಾಗ್ ನೋಡೋದು ಒಂಥರ ನಮಗೆ ಖುಷಿ ಅನ್ಸಾತಿತ್ತು. ಸೊ ನಮ್ಮ ಆರುಷ್ ಮತ್ತು ಖುಷಿ ಮತ್ತು ನಾವೆಲ್ಲರೂ ಸೇರಿ ಫಂಕ್ಷನ್ಸ್ ಅಟೆಂಡ್ ಮಾಡೋದಿದ್ದೀವಿ. ಆ್ಯಂಡ್ ಈ ಥರ ಇತ್ತು ರೀ ಫಂಕ್ಷನ್ಸ್. ಸೊ ನಾವು ಫಂಕ್ಷನ್ಸ್ ಎಲ್ಲ ಮುಗಿಸಿ ಆಮೇಲೆ ಲಾಸ್ಟಿಗೆ ಅಲ್ಲಿ ಊಟನೂ ಇತ್ತು ರೀ. ಊಟನೂ ಸಿಕ್ಕಾಪಟ್ಟಿ ಇತ್ತು. ಆ್ಯಕ್ಚುಲಿ ನನಗೆ ಅದ್ರದ್ದು ವಿಡಿಯೋ ತಗೊಳಕ್ಕಾಗಲಿಲ್ಲ. ಊಟ ಮತ್ತು ಟೀ ಕಾಫಿ ಎಲ್ಲನೂ ಇತ್ತು. ಸೊ ನಂಗೆ ಚೋಲೆ ಭಟೂರೆ ಮತ್ತು ಸ್ವೀಟ್ಸ್ ಜಾಮೂನ್ ಮತ್ತು ಏನಂತಾರಪ್ಪ ಜಿಲೇಬಿ ರಬಡಿ. ಸೊ ಇದೆಲ್ಲ ಇತ್ತು. ನಿಮಗೆ ಲಾಸ್ಟಿಗೆ ಅದರದ್ದು ಒಂದು ನೆಕ್ಸ್ಟ್ ವ್ಲಾಗ್ನಾಗ ಅದ್ರ ವಿಡಿಯೋ ಫೋಟೋ ಹಾಕ್ತೀನಿ. ಸೊ ಎಲ್ಲ ಫಂಕ್ಷನ್ ಮುಗಿಸಿ ನಾವು ವಾಪಸ್ ಮನೆಗೆ ಬಂದೀವಿ ರೀ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎವ್ರಿ ಒನ್.